ಗೈಸ್ ನಮಸ್ಕಾರ, ಹೊಸ ಸ್ವಾಗತ. ಏನೋ ಬಟ್ಟೆ ಇಟ್ಕೊಂಡು ಬಂದಿದ್ದೀನಿ. ಈ ಸಂಪ್ರದಾಯ ಕಣೋ. ಮತ್ತೆ ಇವತ್ತು ರಾಮನವಮಿ, ಇವತ್ತು ನಾಳೆ ಹೇಳು. ಇವತ್ತು ಗೊತ್ತಿಲ್ಲ ಗೈಸ್, ಒಬ್ರು ಇವತ್ತು ನಾಳೆ ಅಂತಾರೆ. ಗೊತ್ತಿಲ್ಲ. RCB ಅವರು ರಾಮನವಮಿ ಅಂತ ಕನ್ನಡದಲ್ಲಿ ಹಾಕೋರಪ್ಪ. ಹೌದಾ? ಪ್ರತಿಯೊಬ್ಬರು ಅವರು ಕನ್ನಡದಲ್ಲಿ ವಿಶ್ ಮಾಡ್ತಾ ಇರ್ತಾರೆ. ಗೈಸ್ ಇವತ್ತು ರಾಮನವಮಿ ಐತೆ, ನೋಡೋಣ ಊಟ ಕೊಡ್ತಾರೆ ಎಲ್ಲಿ ದೇವಸ್ಥಾನ ಐತೆ ಶನಿವಾರ. ಅಲ್ಲ ನೋಡೋಣ, ಇವತ್ತು ಕೊಟ್ಟರೆ ಕೊಡ್ಬೋದು, ಇಲ್ಲ ಅಂದ್ರೆ ನಾಳೆ ನೋಡೋಣ ಅಂತ. ಗೈಸ್ ಕ್ಲಾಸಿಗೆ ಹೋಗ್ತಿದ್ದೀವಿ, ಆಮೇಲೆ ಸಿಗೋಣ. ಬೊಟ್ಟಿಟ್ಕೊಂಬರೋ ಲಂಚ್ ಟೈಮಲ್ಲಿ ಆಯ್ತಾ? ಲೇಟ್ ಆಗೈತೆ, ಈ ಶಿಷ್ಯನಿಂದಾನೇ ಲೇಟ್ ಆಗಿರೋದು. ಸಿಗೋಣ ಗೈಸ್ ಲಂಚ್ ಟೈಮಲ್ಲಿ. ಕ್ಲಾಸಿಗೆ ಹೋಗ್ತಿದ್ದೀವಿ ಗೈಸ್. ಅಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದಿದ್ವಿ, ಸುಮ್ಮನೆ ಹಂಗೆ ಪ್ರ್ಯಾಂಕ್ ಮಾಡಿದ್ವಿ, ಸುತ್ತಾಡ್ಕೊಂಡು ಬಂದಿದ್ವಿ ಅಷ್ಟೇ. ಅವ್ರು ಶಿಷ್ಯಂದ್ರು ನೋಡಿ ಬರ್ತಾ ಇದಾರೆ ಆ ಕಡೆ. ವೆಜ್ ಬಿರಿಯಾನಿ ಕೊಡಿಸ್ತೀಯಾ ಫ್ರೀ ಫೈರ್ ಗೆದ್ರೆ? ನನ್ನ ಮೇಲೆ ಗೆಲ್ಬೇಕು ಅಂದ್ರೆ ನಮ್ಗೆ ಇವ್ನಿಗೆ ಹೇಳಿದ್ದೀನಿ, ಶಿಷ್ಯಂಗೆ ಚಾಲೆಂಜ್ ಹಾಕಿದ್ದೀನಿ. ಆಯ್ತು, ಶಿಷ್ಯ ಹೇಳೋ ಸೋತ್ರೆ ಅವ್ನು ಕೊಡಿಸ್ತಾನೆ. ಹಾ, ನೀನು ಗೆದ್ರೆ? ನಾನು ಗೆದ್ರೆ ಸೋತ್ರೆ ನಾನು ಕೊಡಿಸ್ತೀನಿ ಎಲ್ಲರಿಗೂ. ಸೋತಿದ್ರೆ ಈ ವಡೆ ನನ್ನ ಮಗ ಏನಾದ್ರು ಸೋತ್ರೆ ನೀನು ಎಲ್ಲರಿಗೂ ಕೊಡಿಸ್ಬೇಕು ಬಿರಿಯಾನಿ. ಇದ ಮಾತು. ನೋಡಿ ಚಾಲೆಂಜ್ ಹಾಕಿದ್ದಾರೆ ಆಯ್ತಾ? ನನಗೆ ಕೊಡ್ಸ್ಲೇಬೇಕು ಮತ್ತೆ ಆಯ್ತಾ? ಇವ್ರು ಕೊಡ್ಸೋ ಪರವಾಗಿಲ್ಲ, ನನಗೆ ಒಬ್ನಿಗೆ ಹಂಗಂತಲ್ಲ, ಕೊಡ್ಸ್ತಾರಂತ ಹಾಕಿದ್ದಾರೆ. ನೋಡೋಣ ಯಾರು ಗೆಲ್ತಾರಂತ ಹೇಳ್ತೀನಿ. ಇಬ್ರು ಆಡ್ತಿದ್ದಾರೆ. ಬರೀ ಕ್ಲಾಸ್ ಅಂತ ಕ್ಲಾಸಲ್ಲಿ ಏನು ಇಟ್ಕೊಂಡಿದ್ದು ಅಂತ ಕೇಳಿ ನೆಮ್ಮದಿಯಾಗಿರ್ಬೇಕು ಆಚೆ. ಸಣ್ಣಗೈತೆ ಗೈಸ್, ನೆಮ್ಮದಿಯಾಗಿ ಇಲ್ಲಿ ಆಡ್ತಿದ್ದಾರೆ ಶಿಷ್ಯಂದ್ರು ನಮ್ಮ ಕ್ಲಾಸ್ ಅವರು. ನೀನೇನು ಆಡಲ್ವನು? ಇನ್ನು ಆಡಲ್ವಾ? ಆಡಲ್ವಾ ಅಂತ ಕೇಳಿದ್ದು. ಏನು ಆಡ್ತಾ? ಗಿಲ್ಲಿ ದಂಡು ಒಂದು ರೌಂಡ್ ಗೆದ್ದಿದ್ದೀನಿ. ಸರಿ ಇನ್ನೊಂದು ರೌಂಡ್ ಗೆದ್ದಿದ್ದೀನಿ, ಸೆಕೆಂಡ್ ರೌಂಡು. ಇನ್ನು ಎಷ್ಟು? ಅವ್ನು 0 ಇದ್ದಾನೆ, ನಾನು 2 ಆಗೈತೆ 8 ರೌಂಡ್ಸ್ ಅಲ್ಲಿ. ಇನ್ನು ಎಷ್ಟು ರೌಂಡ್ ಮಚ್ಚ? ಇನ್ನು ನನಗೆ ಗೆಲ್ಲಕ್ಕೆ 6 ರೌಂಡ್ಸ್ ಅಷ್ಟೇ. ಫೈನಲ್ ಹೇಳು. 6 ರೌಂಡ್ಸ್ ಗೆಲ್ಲಕ್ಕೆ ಅಲ್ಲ, ಫೈನಲ್ ರಿಸಲ್ಟು ಗೆದ್ರೆ ಪಕ್ಕ ಗೆಲ್ತೀಯಾ? ನಾನು ಗೆಲ್ತೀನಿ. ಈ ವಡೆ ನನ್ನ ಮಗ ಸೋಲ್ತಾನೆ, ಅವನೆಲ್ಲರೂ ಕೊಡ್ತೀನಿ ಅಂತ ಹೇಳೋ ನಮ್ಮ ಬ್ಯಾಚ್ ಅವ್ರಿಗೆ. ಗೈಸ್ ಇವತ್ತು ರಾಮನವಮಿ ಐತೆ, ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ, ಪಾನಕ ಕೊಡ್ತಾರಂತ ಇವತ್ತು. ಶಿಷ್ಯ ಜೈ ಶ್ರೀರಾಮ್. ಮಧ್ಯಾಹ್ನ ಅದೇ ಊಟ ಟೈಮಲ್ಲಿ ಇನ್ನೂ ಮಾಡ್ತಿದ್ದಾರೆ ಒಳಗಡೆ, ನೋಡ್ಕೊಂಬಂದೆ ಇವಾಗ. ಏನಿಲ್ಲ ಗೈಸ್, ಇವತ್ತು ರಾಮನವಮಿ ಊಟ ಇರುತ್ತೆ, ನೋಡೋಣ. ಕ್ಲಾಸಿಗೆ ಹೋಗ್ತಿದ್ದೀವಿ, ಲೇಟ್ ಬೇರೆ ಆಗೈತೆ, ಆಮೇಲೆ ಸಿಗೋಣ ಲಂಚ್ ಟೈಮಲ್ಲಿ. ಗೈಸ್ ಏನಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ರಾಮನವಮಿ ಎಲ್ಲ ಊಟ, ಅನ್ನದಾನ, ಪಾನಕ, ಮಜ್ಜಿಗೆ. ಅಯ್ಯ ಅದು ಹಾಕಲ್ಲ, ಸುಮ್ಮನೆ ಬರ್ತೀರಾ ಮಚ್ಚ? ಬರ ಮಚ್ಚ ಬರ್ತೀಯ ದೇವಸ್ಥಾನ ಯಾಕೇನಾಯ್ತು? ಹೋಗ್ತಿದ್ವಿ ಮಚ್ಚ, ನೆನ್ನೆನೂ ಊಟ ಆಯ್ತು ಮಚ್ಚ. ಇಲ್ಲಿ ನ್ಯೂ ಟೌನಲ್ಲಿ ಆಂಜನೇಯ ದೇವಸ್ಥಾನ. ಅಲ್ಲಿ ಹೋಗ್ತಿಲ್ಲ, NS ಅಂತ ಹೇಳ್ತಿದ್ದಾರೆ, ಅಲ್ಲಿ ಹೋಗೋದು. ಅವ್ನು ಹೋದ, ಅವ್ನಿಗೆ ಗೇಟ್ ಹತ್ರ ಇದ್ದಾನೆ ಮತ್ತೆ. ಇಲ್ಲಿ ಕೊಡ್ತಾರೆ ನೋಡಿ ಪಾನಕ, ಶಿರಾಸು ಕೊಡ್ತಾರ. ಹೋದ್ಸಲ ಕೊಟ್ಟಿದ್ರಲ್ಲ. ಲೋ ಬಾ, ವೇಟ್ ಮಾಡ್ತೀವ್ರ, ಬಾ ಬರ್ತಾರೆ ಬಾ. ಅವರು ಈ ಕಡೆ ಬರಲ್ಲ ನೋಡಿ ಗೈಸ್. ಗ್ಯಾಸ್ ಇರೋ ಏನಿಲ್ಲ ಸಿಚುವೇಶನ್, ಹಿಂಗೆ ಮಾಡಿ ಕ್ಯಾಂಟೀನ್ ಸಪ್ಲೈ ಮಾಡೋದು ಈ ಕಡೆ. ಇವರೆಲ್ಲ ಆಚೆ ಇದ್ದಾರೆ, ನಾವು ಆಚೆ ಹೋಗಿ ಕುತ್ಕೊಂಡು ಹೋಗೋದೆ ಇದ್ರೆ ಒಳ್ಳೇದು. ಉಪವಾಸ ಅಲ್ಲ, ಹೆಂಗೋ ಅದಕ್ಕೆ ಹೋಗ್ಬಿಟ್ಟೆ. ರೈಸ್ ಇನ್ನ ಪೂಜೆ ಮಾಡ್ತಿದ್ದಾರೆ, ಯಾವುದು ಕೊಡ್ತಿಲ್ಲ ಎಲ್ಲೂ. ರೈಸ್ ಇಲ್ಲಿ ಕೊಡ್ತಿದ್ದಾರೆ, ಇಲ್ಲನಾ? ರೈಸ್ ಇಲ್ಲಿ ಕೊಡ್ತಾವ್ರೆ, ನಡಿಯಪ್ಪ. ನಿಮ್ಮ ಫೋನ್ ಯೂಸ್ ಮಾಡಿ ಜಾಸ್ತಿ ಹೊತ್ತಾಗಿತ್ತು. ಹೆಂಗೈತೆ? ಕುಡಿ ಅವನವರೆಲ್ಲ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಸಕ್ಕದಾಗೈತೆ. ಕರ್ಬೂಜ ಹಾಕಿದ್ದಾರೆ, ಮಸ್ತು. ಹೆಂಗೈತೆ ಮಚ್ಚ? ವೈಸ್ ನೆಕ್ಸ್ಟ್ ಏನೋ ಊಟ ಅಂತ ನೋಡೋಣ. ಊಟ ಸಿಗುತ್ತಾ ಮಚ್ಚ ಅಲ್ಲಿ ಡೈರಿ ಸರ್ಕಲ್ಲು? ಮಚ್ಚ ಊಟ ಡೈರಿ ಸರ್ಕಲ್ಲು ಸಿಗುತ್ತಾ?
ನೋಡಿ ರಶ್ ಸೈಡ್ ಅಂತ ಬರೋದು ನಡಿಯ ಏನೇ ವಾಗ್ದಾನ ಮಾಡಿದ್ರು ಬಂದಿಲ್ಲ. ಜೈ ಶ್ರೀರಾಮ್. ಜೈ ಹಿಂಗೆ ತೆಗಿಯೋದು ಗೈಸ್ ಇಲ್ಲ ಆಯ್ತು. ನೆಕ್ಸ್ಟು ಊಟ ಅಂತೆ. ಎಲ್ಲಿ ಮತ್ತೆ ಊಟ ಊಟ ಇಲ್ಲೇ ಯಲಹಂಕದಲ್ಲಿ. ಯಾವ ಕಡೆ ಕಣೋ ನನಗೇನೋ ಗೊತ್ತು. ನೆಕ್ಸ್ಟ್ ಊಟಕ್ಕೆ ಹೋಗ್ತಿದ್ವಿ ಗೈಸ್ ಅಷ್ಟೇ. ಗೈಸ್ ನೋಡಿ ಪಲಾವು, ಕೇಸರಿ ಬಾತು, ಕೋಸಂಬರಿ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದ್ರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅಲ್ಲಿವರೆಗೂ ಬಾಯ್. ಹೆಂಗಿತ್ತು ಮಚ್ಚ ಇವತ್ತು ರಾಮನವಮಿ? ಚೆನ್ನಾಗಿತ್ತು, ಹೊಟ್ಟೆ ತುಂಬಿ ತುಳುಕ್ತು. ಪಾನಕ ಮಜ್ಜಿಗೆ ಕುಡ್ದಿದ್ದು. ಪ್ರಸಾದ ಇತ್ತು, ಪಲಾವು, ಕೇಸರಿ ಬಾತು, ಏನು ಮಚ್ಚ ಕೋಸಂಬರಿ. ಚೆನ್ನಾಗಿತ್ತು ಗೈಸ್, ಮಸ್ತಿಗಿತ್ತು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಗೈಸ್. ಇದು ರಾಮನ ಪುಣ್ಯ ಭೂಮಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗೈಸ್. ಕಮೆಂಟಲ್ಲೂ ಹಾಕಿ ಜೈ ಶ್ರೀರಾಮ್ ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.